ಹಿರೇಮಠ ಅಜ್ಜರ್ ಅವರೇ ಹಾಗೂ ಪ್ರಭಾಯ್ ಅಜ್ಜನವರೇ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ಬಾಲಪ್ಪಣ್ಣ ಗರಡಿ ಅವರೇ ಮತ್ತು ಉದ್ಘಾಟನೆಗೈದಂತ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ನಮ್ಮ ಹಾಲಮತ ಸಮಾಜದ ಅಧ್ಯಕ್ಷರಾದಂಥ ಅಂದಪ್ಪಣ್ಣ ಬಿಚ್ಚೂರ್ ಅವರೇ, ಕಳಕಪ್ಪಣ್ಣ ಕಂಬಳಿ ಅವರೇ ಮತ್ತು ಮಕಾಂದರ್ ಅವರೇ ಮತ್ತು ನಾಟಕ ಪ್ರೋತ್ಸಾಹಕರು ಎಲ್ಲೇ ಇದ್ರೂ ಕೂಡ ನಾಟಕಕ್ಕೆ ಬಂದು ತಮ್ಮ ಪ್ರೋತ್ಸಾಹವನ್ನು ವ್ಯಕ್ತಪಡಿಸಿದಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯರಾದಂಥ ವೀರೇಶಣ್ಣ ರಾಠೋಡ್ ಅವರೇ ಮತ್ತು ಅವರಿವರೆನ್ನದೇ ಭೀಮಣ್ಣ ಮೇಟಿ ಅವರೇ, ಅವರಿವರೆನ್ನದೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಗಣ್ಯಮಾನ್ಯರೇ, ಇವತ್ತು ಗ್ರಾಮೀಣ ಉತ್ತರ ಕರ್ನಾಟಕದ ರಂಗಭೂಮಿಯ ಕಲೆ, ಉತ್ತರ ಕರ್ನಾಟಕದ ತವರು ಮನೆ ಅಂದರೆ ನಾಟಕಗಳು ಇವತ್ತು ನಿಜವಾದ ರೀಲ್ನಲ್ಲಿ ಸಿನಿಮಾ, ಟಿವಿ, ಮೊಬೈಲ್ಗಳ ಹಾವಳಿ ಇದ್ರೂ ಕೂಡ ನಾಟಕಗಳು ತಮ್ಮ ಅಸ್ತಿತ್ವವನ್ನು ಕಳೆದುಕೊಂಡಿಲ್ಲ. ಸಿನಿಮಾಗಳು ಕಳೆದುಕೊಂಡಿದ್ದಾವೆ ಹೊರತು ನಾಟಕಗಳು ಕಳೆದುಕೊಂಡಿಲ್ಲ. ಅಂತ ರಂಗಭೂಮಿಯ ಕಲೆ ಕುಂಟೋಜಿ ಗ್ರಾಮ ನಾಟಕದ ತೋರೂರು ಎಂದ್ರೆ ತಪ್ಪಲಾಗಕ್ಕಿಲ್ಲ. ಯಾಕಂದ್ರ ನಿನ್ನೆ ಒಂದು ನಾಟಕ ಆಗಿತ್ತೆ, ಆದರೂ ಕೂಡ ಕುಂಟೋಜಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದ ಕಲಾ ಪ್ರೇಕ್ಷಕರು ಮತ್ತು ಗ್ರಾಮದ ಕಲಾ ಪ್ರೇಕ್ಷಕರು ಕೂಡ ಈ ನಾಟಕವನ್ನು ನೋಡಲು ಉತ್ಸುಕರಾಗಿದ್ದೀರಿ. ನಾಟಕಗಳು ಬೆಳಿಬೇಕು. ಇವತ್ತು ನಾಟಕಗಳಲ್ಲಿ ಪ್ರತಿಯೊಬ್ಬನು ಉತ್ತರ ಕರ್ನಾಟಕದಲ್ಲಿ ಪ್ರತಿ ಹಳ್ಳಿಯಲ್ಲೂ ಕೂಡ ಹುಟ್ಟುವಲ್ಲೂ ಕೂಡ ಪ್ರತಿಯೊಬ್ಬನಲ್ಲಿ ಮನೆಯಲ್ಲೂ ಕೂಡ ಕಲೆ ಇರ್ತದೆ. ಅಂತ ಕಲೆ ಈ ಮಣ್ಣಿನ ಒಂದು ಸಂಸ್ಕೃತಿಯನ್ನು ಕಾಪಾಡಿದಂತ ಸಂಗೀತಗಾರರಿರ್ಬೋದು. ಇವತ್ತು ಅವ್ರೇನಾದ್ರೂ ಸಂಗೀತ ಮತ್ತು ಹಾಡ ಕತ್ತಿದ್ರಂದ್ರ ನಮ್ಮೆಲ್ಲ ಮೈಗಳು ಜುಮ್ ಅಂತಾವ. ಅಂತ ಒಂದು ಒಳ್ಳೆಯ ಸಂಗೀತ ಕಲೆಯ ತವರೂರು, ಅದರಲ್ಲಿ ಕೂಡ ಗದಗ ಜಿಲ್ಲೆಯಪ್ಪ ಅಂತಂದ್ರ ಕಲಾವಿದರ ಒಂದು ತವರೂರು ಅಂದ್ರೆ ತಪ್ಪಾಗಲ್ಲ. ಇಂಥ ಕಲೆಯನ್ನ, ರಂಗಭೂಮಿ ಕಲೆಯನ್ನ ನಾವು ನೀವೆಲ್ಲರೂ ಕೂಡ ಉಳಿಸಿ ಬೆಳೆಸೋಣ ಅಂತ ಹೇಳ್ತಾ ಈ ವೇದಿಕೆಯಲ್ಲಿ ಒಂದೆರಡು ಮಾತುಗಳನ್ನು ಹೇಳಲು ಅನುವು ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಕೊರಟಗೆರೆ ಅಧ್ಯಕ್ಷರಿಗೆ ಧನ್ಯವಾದಗಳು.